ಸಿಂಹರಾಶಿ, ಇವತ್ತು ನಡೀತಕ್ಕಂತಹ ಕೆಲವು ಕೆಲಸ ಕಾರ್ಯಗಳು ನಿಮ್ಮ ಚುರುಕುತನಕ್ಕೆ ಹೊಂದಾಣಿಕೆ ಆಗದೇ ಇರತಕ್ಕಂಥದ್ದು, ನಿಮ್ಮ ವೇಗಕ್ಕೆ ಸರಿಹೊಂದುವಂತಹ ಕೆಲಸಗಳು ಈ ದಿವಸ ಆಗದೇ ಇರುವಂತಹದ್ದು. ಉದ್ಯೋಗದಲ್ಲಿ, ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಡಚಣೆ ಕಾಣುವಂಥದ್ದಿದೆ. ಮಾಡಿದಂತಹ ಕೆಲಸ ಸರಿಯಾಗದಲ್ಲೇ ಮತ್ತೆ ಮಾಡಬೇಕಾಗತ್ತೆ. ಅಂದ್ರೆ ಕೆಲಸದ ಗುಣಮಟ್ಟ ಸಾಕಾಗೋದಿಲ್ಲ. ದೊಡ್ಡವರೋ ಅಥವಾ ಹಿರಿಯ ಅಧಿಕಾರಿಗಳು ಆ ಕೆಲಸವನ್ನ ಮತ್ತೆ ಮಾಡಲಿಕ್ಕೆ ಹೇಳುವಂಥದ್ದು ಆಗಬಹುದು. ವಿದ್ಯಾರ್ಥಿಗಳಿಗೆ ಪ್ರಗತಿಪರವಾದಂತಹ ದಿವಸ. ತಮ್ಮ ವಿದ್ಯಾ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆಯನ್ನ ಮಾಡಲಿಕ್ಕೆ ಅವಕಾಶಗಳಾಗುವಂಥದ್ದು. ರೇಷ್ಮೆ ಉದ್ದಿಮೆದಾರರಿಗೆ, ವ್ಯಾಪಾರಸ್ಥರಿಗೆ ಸ್ವಲ್ಪ ಮಟ್ಟಿನ ಲಾಭ ಸಿಕ್ಕುವಂತಹ ದಿವಸ. ಕುಲದೇವತಾ ಪ್ರಾರ್ಥನೆಯನ್ನ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಆರೋಗ್ಯದ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಾಡುವಂಥದ್ದಿದೆ. ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡರೂ ಕೂಡ ಹೆಚ್ಚಿನ ಜಾಗ್ರತೆಯನ್ನ ವಹಿಸಬೇಕಾಗತ್ತೆ. ವ್ಯಾಪಾರಸ್ಥರಿಗೆ ನಿರೀಕ್ಷೆಗೂ ಮೀರಿದಂತಹ ಲಾಭ ಈ ದಿವಸ ಸಿಕ್ಕುವಂಥದ್ದಿದೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಗೊಂದಲ ಇರುತ್ತೆ. ಯಾವ ವಿಷಯದಲ್ಲಿ ಹೇಗೆ ನಾವು ನಿರ್ಧಾರವನ್ನ ಮಾಡಬೇಕು ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. ಅಂತಹ ಕೆಲವು ಗೊಂದಲಗಳಲ್ಲಿ ವಿದ್ಯಾರ್ಥಿಗಳು ಇರುವಂತಹದ್ದು. ವಿದ್ಯಾರ್ಥಿಗಳು ತಮ್ಮ ಹಕ್ಕಿಗೋಸ್ಕರವಾಗಿ ಹೋರಾಟವನ್ನ ಮಾಡ್ತಕ್ಕಂಥದ್ದು ಆಗಬಹುದು. ಅದನ್ನ ಗಮನಿಸ್ಕೊಳ್ಳಿ. ಯಾವ ಹೋರಾಟದಿಂದ ನಿಮಗೆ ಅಥವಾ ನಿಮ್ಮ ಹಕ್ಕು ಚಲಾವಣೆಗೆ ನಿಮಗೊಂದು ರೀತಿಯಲ್ಲಿ ಅಧಿಕಾರ, ಶಕ್ತಿ, ಸಾಮರ್ಥ್ಯ ಬರುತ್ತೋ ಅದನ್ನ ಉತ್ತಮವಾದಂತಹ ರೀತಿಯಲ್ಲಿ ನಡೆಸಿ ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಪುಸ್ತಕ ಆಗ್ಬೋದು, ಶೈಕ್ಷಣಿಕ ವಿಷಯಕ್ಕೆ ಬೇಕಾದಂತಹ ಮಾಹಿತಿಗಳಾಗ್ಬೋದು, ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಿಯಾದಂತಹ ವಸ್ತುಗಳಾಗ್ಬೋದು, ಇವೆಲ್ಲವೂ ಕೂಡ ದೊರಕುವಂತಹ ಯೋಗ ಇದೆ ಅಂತ ಹೇಳಬೇಕು. ಸರ್ಪರಾಜನನ್ನ ಅಂದ್ರೆ ನಾಗೇಂದ್ರನನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ, ಇವತ್ತು ಸಣ್ಣ ಪುಟ್ಟ ಸಂತೋಷಕ್ಕೂ ಕೂಡ ಅಡ್ಡಿ ಬರುವಂಥದ್ದು. ಏನೋ ಸಂಭ್ರಮವನ್ನು ಆಚರಿಸಬೇಕು, ಏನೋ ಸಂತೋಷದಲ್ಲಿ ಇರಬೇಕು ಅಂತ ಹೇಳಿ ಅಂದ್ಕೊಳ್ಳುವಷ್ಟರಲ್ಲಿ ಏನೋ ಒಂದು ಅಡ್ಡಿ ಬರುತ್ತೆ, ಏನೋ ಒಂದು ಅಸಮಾಧಾನ ಆಗುತ್ತೆ, ಸಂತೋಷವಾಗಿರಲಿಕ್ಕೆ ಕಷ್ಟ ಆಗಬಹುದು ಅನ್ನುವಂಥದ್ದು. ನಿಮ್ಮ ಖರ್ಚಿನ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಎಲ್ಲೋ ಸಾಲವನ್ನು ಮಾಡಿರ್ತೀರಿ, ಆ ಸಾಲವನ್ನು ತೀರಿಸಬೇಕಾಗಿರುತ್ತೆ. ಕುಟುಂಬದ ನಿರ್ವಹಣೆ, ಬೇರೆ ಎಲ್ಲ ಖರ್ಚು ಇತ್ಯಾದಿಗಳನ್ನ ಗಮನಿಸಿದಾಗ ನಿಮ್ಮ ಖರ್ಚನ್ನ ಸರಿಯಾಗಿ ತೂಗಿಸ್ತಕ್ಕಂತಹ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಇನ್ನೂ ಕೂಡ ಗಟ್ಟಿಯಾಗಬೇಕಾಗತ್ತೆ. ದಾಯಾದಿಗಳಿಂದ ತೊಂದರೆ ಆಗ್ಬೋದು, ಅವಮಾನ ಆಗ್ಬೋದು, ಇದೆಲ್ಲದಕ್ಕೂ ಕೂಡ ಅವಕಾಶಗಳು ಹೆಚ್ಚಾಗಿ ಇರತಕ್ಕಂಥದ್ದಾಗತ್ತೆ. ಕೌಟುಂಬಿಕವಾದಂತಹ ಸಲಹೆಗಳು ಉಲ್ಬಣವಾಗ್ತಕ್ಕಂಥದ್ದು. ಕುಟುಂಬದಲ್ಲಿ ಏನೋ ಸಣ್ಣ ಪುಟ್ಟ ವಿಚಾರಗಳಿಗೆ ಮಾತುಕತೆ ಬರುವಂಥದ್ದು, ಒಂದಷ್ಟು ಗೊಂದಲಗಳು, ಗೋಜಲಾಗ್ತಕ್ಕಂಥದ್ದು, ಸಮಸ್ಯೆಗಳಾಗುವಂಥದ್ದು, ಸವಾಲುಗಳಾಗುವಂಥದ್ದು, ಸವಾಲುಗಳೇ ಸಮಸ್ಯೆಯಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು. ಹೀಗೆ ಹಲವಾರು ರೀತಿಯಲ್ಲಿ ಸಮಸ್ಯೆಗಳನ್ನ ನೋಡಬೇಕಾಗತ್ತೆ. ಸಣ್ಣ ಪುಟ್ಟ ವಿಚಾರಗಳು ಕೂಡ ದೊಡ್ಡದಾಗಿ ಏನೋ ಒಂದು ರೀತಿಯ ತೊಂದರೆಯೇ ಹೆಚ್ಚಾಗುವಂಥದ್ದಿದೆ. ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸಿ. ಪಾಲುದಾರರಿಗೆ, ಹಣ ಹೂಡಿಕೆಯನ್ನ ಮಾಡಿದ್ದಂಥವರಿಗೆ ಉತ್ತಮವಾದಂತಹ ಫಲಕ್ಕೆ ಅವಕಾಶಗಳು ಇರುವಂಥದ್ದು. ನವಗ್ರಹರನ್ನ ಪ್ರಾರ್ಥನೆ ಮಾಡಿ, ಅದರಲ್ಲೂ ವಿಶೇಷವಾಗಿ ಮನಃಕಾರಕನಾದಂತಹ ಚಂದ್ರನನ್ನ ಪುನಃ ಪ್ರಾರ್ಥಿಸಿ ಶುಭವಾಗಿ. ವೃಶ್ಚಿಕ ರಾಶಿ, ಭೂ ಸಂಬಂಧವಾದಂತಹ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭವನ್ನ ಕಾಣಲಿಕ್ಕೆ ಅವಕಾಶಗಳಿರುವಂತಹದ್ದು. ಚಂಚಲವಾದಂತಹ ಮನಸ್ಸು. ಯಾವುದೇ ಕಾರಣಕ್ಕೂ ಸುಳ್ಳನ್ನು ಮಾತ್ರ ಹೇಳಬೇಡಿ. ಸುಳ್ಳನ್ನ ಹೇಳಿದ್ರಿ ಸಿಗಹಾಕೊಳ್ತೀರಿ ತೊಂದರೆಯನ್ನ, ಅಥವಾ ಯಾವುದೋ ವಿಪತ್ತನ್ನ ಅನುಭವಿಸ್ಬೇಕಾಗತ್ತೆ. ಸಾಲಬಾಧೆಯಿಂದ ಮುಕ್ತಿ ಸಿಕ್ಕುವಂಥದ್ದಿದೆ. ಯಾವಾಗ ಸಾಲ ಮಾಡಿದ್ರೂ ಅದನ್ನೆಲ್ಲ ತೀರಿಸುವಂತಹ ಯಾವುದೋ ಒಂದು ಸಂದರ್ಭ ನಿಮಗೆ ಒದಗಿ ಬರುವಂಥದ್ದಾಗತ್ತೆ. ಋಣಮುಕ್ತರಾಗ್ತೀರಿ ಎಂತಾಗಿ ಹೇಳಬೇಕಾದಂಥದ್ದು. ಮೇಲಧಿಕಾರಿಯ ನಿವೃತ್ತಿಯ ವಿಚಾರ ತಿಳಿದು ಬೇಸರವಾಗುತ್ತೆ. ನಿಮಗಿಂತ ಹಿರಿಯ ಅಧಿಕಾರಿಗಳು ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ನಿಮಗೆ ಬಹಳ ಬೇಸರವಾಗ್ತಕ್ಕಂತಹದ್ದು. ಯೋಗ್ಯವಾದಂತಹ ವ್ಯಕ್ತಿಗಳು ನಮ್ಮ ಹಿರಿಯ ಅಧಿಕಾರಿಗಳಾಗಿದ್ರು ಅವರು ಇನ್ನು ಮುಂದೆ ಆ ಸ್ಥಾನದಲ್ಲಿ ಇರುವುದಿಲ್ಲ ಅನ್ನುವಂಥದ್ದು ನಿಮಗೆ ಬೇಸರವಾಗುತ್ತೆ. ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ.